ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಿಮಗೆ ಹೇಳ್ತೇನೆ, ಮೇ 3ನೇ ತಾರೀಕು ಕಂಡಕ್ಟ್ ಆಗಿರುವಂಥ ಪರೀಕ್ಷೆ ಕ್ಯಾನ್ಸಲ್ ಆಗಿರುವಂಥದ್ದು. ಮತ್ತು ಪುನಃ ವಿದ್ಯಾರ್ಥಿಗಳು ಸೇಮ್ ಡೌಟ್ ಕೇಳ್ತಾ ಇದ್ದಾರೆ, ಸರ್ ಸಂಪೂರ್ಣವಾಗಿ ಎಕ್ಸಾಮ್ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಆಗಿದೆಯಾ, ಮತ್ತೇನು ಕೆಲವು ಪರ್ಟಿಕ್ಯುಲರ್ ರೀಸನ್ನಲ್ಲಿ ಮಾತ್ರ ಪರೀಕ್ಷೆ ಕಂಡಕ್ಟ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, NTA ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ. ಮತ್ತು ಸಂಪೂರ್ಣ ಎಲ್ಲ ಕಡೆಯೂ ಸಹ ಮತ್ತೊಂದು ಸಲ ಏನಪ್ಪ ಅಂದರೆ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಯಾವಾಗ ಡೇಟ್ ಏನು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇನ್ನೂ ಬಂದಿಲ್ಲ. ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಂತರ ಯೂಸಲಿ ಕನ್ಫರ್ಮ್ ಮಾಡ್ತೀನಿ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ, ನೋಟಿಫೈ ಮಾಡ್ತಾರೆ. ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ನಮಗೆ ಇನ್ಫಾರ್ಮೇಷನ್ ಬಂದಾಗೂ ಸಹ ನಮಗೆ ತಿಳಿಸ್ತೇವೆ. ಓಕೆ, ಆಮೇಲೆ ಮತ್ತಿನ್ನೊಂದು ಸಲ ರಿಜಿಸ್ಟ್ರೇಷನ್ ಅದರ ಬೇಕಾಗುತ್ತಾ? ರಿಜಿಸ್ಟ್ರೇಷನ್ ಬೇಕಾಗಲ್ಲ, ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಅದರ ಡಾಟಾ ಸೇವ್ ಇರುತ್ತೆ, ಅದ್ರ ಮುಖಾಂತರ ಯೂಸಲಿ ಕಂಟಿನ್ಯೂ ಆಗುವಂಥದ್ದು. ಆಮೇಲೆ ಈಗ ಒಂದು ಎಕ್ಸಾಮ್ ಸೆಂಟರ್ ಎಲ್ಲ ಸೇಮ್ ಇರುವಂಥದ್ದು ಅಂತ ಹೇಳಿದ್ದಾರೆ. ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಮತ್ತು ಎಕ್ಸಾಮ್ ಡೇಟ್ ಮೆನ್ಷನ್ ಮಾಡಿದಾಗೂ ಸಹ ನಿಮಗೆ ತಿಳಿಸ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅದನ್ನು ಸಹ ನೀವು ನೋಡ್ಕೊಳ್ಬೋದು. ಓಕೆ, ಆಮೇಲೆ ಏನಾದರೂ ಎಕ್ಸಾಮ್ ಫೀಸ್ ಏನಾದರೂ ಕೊಡಬೇಕಾ ಅಂತ ಬರುತ್ತೆ. ಎಕ್ಸಾಮ್ ಫೀನು ಕೊಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕೊಟ್ಟಿರುವಂಥದ್ದು ಅದೇ ಕಂಟಿನ್ಯೂ ಆಗುತ್ತೆ, ಮತ್ತು ಯಾವುದೇ ರೀತಿ ನಿಮಗೇನು ಬರೋದಿಲ್ಲ. ಮತ್ತು ಈ ಒಂದು ಸಂಪೂರ್ಣವಾಗಿ ಏನು ನೀಟ್ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಗೆಸ್ ಪೇಪರ್ ಮೂಲಕ ಕ್ವಶನ್ಸ್ಗಳು ಲೀಕ್ ಆಗಿರುವಂಥ ಮಾಹಿತಿ ಕನ್ಫರ್ಮ್ ಆಗಿದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಫೈನಲ್ ಏನಪ್ಪ ಅಂದರೆ ಮತ್ತೊಂದು ಸಲ ಪರೀಕ್ಷೆ ಕಂಡಕ್ಟ್ ಮಾಡಲು NTA ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಓಕೆ, ಸೊ ಹಾಗಾಗಿ ವಿದ್ಯಾರ್ಥಿಗಳೀಗ ಯಾವುದೇ ರೀತಿ ಸರ್ಕಾರಕ್ಕಾಗಲಿ ಅಥವಾ NTA ಆಗಲಿ ಯಾವುದೇ ರೀತಿ ಬ್ಲೇಮ್ ಮಾಡೋದು ಬೇಡ. ನಿಮ್ಮ ಹತ್ರ ಅಷ್ಟೊಂದು ಸಮಯ ಇರೋದಿಲ್ಲ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿ ಸ್ಟಡಿ ಮಾಡೋದಕ್ಕಾಗಿ. ಓಕೆ, ಏನೆಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ ಆಗಿರ್ಬೋದು ಅಥವಾ ಆಲ್ರೆಡಿ ಮಾತ್ರ ಭಾಳಷ್ಟು ಮಾಕ್ ಟೆಸ್ಟ್ ಭಾಳಷ್ಟು ಇವೆ, ದಯವಿಟ್ಟು ಅದನ್ನು ರಿಪೀಟ್ ಮಾಡಿ ಸ್ಟಾರ್ಟ್ ಮಾಡಿ, ಟೈಮ್ ಬಟ್ ವೇಸ್ಟ್ ಮಾಡಬೇಡಿ. ಆಲ್ರೆಡಿ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ನೋಡೋದು ಸ್ಟಾಪ್ ಮಾಡಿ. ಆಲ್ರೆಡಿ ಹೇಳ್ತಾ ಇದ್ದೀನಿ, ಕನ್ಫರ್ಮ್ ಆಗಿದೆ, ನೀಟ್ ಮತ್ತೊಂದು ಸಲ ಪರೀಕ್ಷೆ ನಡೆಸ್ತಾರೆ, ಗೊತ್ತಾಯ್ತು ಅನ್ಕೋತೀನಿ. ಸೊ ವೇಸ್ಟ್ ಮಾಡ್ಕೋದು ಬೇಡ. ಸೊ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಚಲೋ, ಟೇಕ್ ಕೇರ್, ಬಾಯ್.